ಲೋಕಸಭಾ ಚುನಾವಣೆ ಹಿನ್ನೆಲೆ ಇವತ್ತು ರಾಜ್ಯ ಬಿಜೆಪಿ ಸಭೆ ಇದೆ. ಸಂಜೆ 5 ಗಂಟೆಗೆ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸಲಾಗುತ್ತೆ. ರಾಜ್ಯದ ನಾಯಕರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ಜೆಪಿ ನಡ್ಡಾ. ಸಭೆಯಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸುವಂತಹ ಸಾಧ್ಯತೆ ಇದೆ. 28 ಸ್ಪರ್ಧಿಗಳ ಆಯ್ಕೆ ವಿಚಾರವಾಗಿ ಪರಸ್ಪರ ಸ್ಪರ್ಧೆ ಆಗಿದೆ, ಚರ್ಚೆ ಕೂಡ ಆಗಿದೆ. BL ಸಂತೋಷ್ ಸೇರಿದಂತೆ ರಾಜ್ಯ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬಂದಿದ್ದೇನೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತೆ ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕೆ ನಾವು ಬಂದಿದ್ದೇನೆ. ಸಿಇಸಿ ಮೀಟಿಂಗ್ ಇದೆಯಾ ಸರ್, ಅಥವಾ ನಡ್ಡಾ ಅವ್ರ ಜೊತೆಗೆ ಬರೀ ರಾಜ್ಯ ನಾಯಕರು ಚರ್ಚೆ ಮಾಡ್ತೀರಾ? ಅಮಿತ್ ಶಾನು ಇರ್ತಾರೆ, ನಡ್ಡಾನು ಇರ್ತಾರೆ, ಪ್ರಧಾನಿಯವರು ಇರ್ತಾರೆ. ಎಲ್ಲರ ಸಮಕ್ಷಮ ಉಳಿದಂತ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನ ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಅನೌನ್ಸ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ಆಗ್ಬೋದು ಅಂತ ನಾನು ನಂಬಿಕೆ ಇಟ್ಕೊಂಡು. ಮೊದಲು ಎಷ್ಟು ಕ್ಷೇತ್ರ ಆಗುತ್ತೆ? ಟೋಟಲ್ 28 ಕಾನ್ಸ್ಟಿಟ್ಯೂನ್ಸಿ ತಾನೆ JDS ಮಾಡೋದಾದ್ರೆ JDSಗೆ ಎಷ್ಟು ಬಿಟ್ಟು ಕೊಡ್ತಾರೆ ಅನ್ನೋ ತೀರ್ಮಾನ ಅವ್ರಿಗೆ ಗೊತ್ತಿರುವಂತ, ನಮ್ಗಿನ್ನೂ ಮಾಹಿತಿ ಇಲ್ಲ. ಸೊ JDS ಕೊಡೋದನ್ನ ಬಿಟ್ಟು ಉಳಿದಂತ ಕ್ಷೇತ್ರಗಳನ್ನ ಬಹುತೇಕ ಇವತ್ತು ಚರ್ಚೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.